7, 8, 9, 10, 11, 12, 13 ಸಪರೇಟ್ ಅಲ್ಲ ವ್ಯಾಗ್ಯ ಬೇರೆ ಎಗ್ ಪಪ್ಸ್ ಬೇರೆ. ಈ ಅಮೌಂಟ್ ಎಷ್ಟು ಉಳ್ದಾವ ಅನ್ನೋದ್ರ ಮೇಲೆ ನಿಮ್ಮಿಂದ ಸ್ಟಾರ್ಟ್ ಮಾಡಿದ ಅಮೌಂಟ್ ಎಷ್ಟು ಉಳ್ದಾವ ಅನ್ನೋದು ಅಮೌಂಟ್. ಇವರು ನನ್ನ ಬಾಜು ನಿಂತಾರ, ಅವ್ರು ಅಲ್ಲೇ ಅದಾರ, ಅವ್ರು ಇಲ್ಲಿ ಇರ್ತಾರೆ ನೋಡ್ರಿ ಇಲ್ಲಿ ಬಾಜು. 15 ಐಟಮ್ ನೋಡುವ ಏನೇನು ತೊಗೋತಾರ ನಾವು. ಬನ್ನಿ ತಗೊಂಡಿನಿ, ಎಷ್ಟಾಗ್ಯದಂತೂ ಗೊತ್ತಿಲ್ಲ, ಅಮೌಂಟ್ ಎಷ್ಟಾಗ್ಯದಂತೂ ಗೊತ್ತಿಲ್ಲ. ಇಬ್ರು ನನ್ನ ಅಂಗಡಿ ಹೋಲಿ ಅಂತ ಹೇಳಿದ್ರೆ ಈ ಥರ ಡಿಸೈಡ್ ಮಾಡೀನಿ. ಆರ್ ಯು ಎಕ್ಸೈಟೆಡ್? ನೋ. ಮನಿಗೆ ಯೂಸ್ ಆಗಂತ ಐಟಮ್. ನಾನು ಮನೆಗೆ ಯೂಸ್ ಆಗೋ ಐಟಮ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿನ್ಸ್ ಆನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರದೆ ಮನೆಯಿಂದ ಸ್ವಲ್ಪ ರೆಡಿ ಆಗಿಬಿಟ್ಟು. ಯಾಕಪ್ಪ ಅಂದ್ರೆ ತಮಿಳ್ನಾಡು ಟೆಟಲ್ದ ನೋಡಿರ್ತಾರಲ್ಲ, ಅದೇ ರೀತಿ ನಮ್ಮ ಪಾರ್ಟ್ನರ್ ಮತ್ತು ನಮ್ಮ ತಂಗಿ ಒಂದು ಚಾಲೆಂಜ್ ಕೊಡ್ಬೇಕಂತ ಮಾಡೀನಿ. ಸೊ ಹಂಗಾಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೊಂದು ಕ್ರೇಜಿಯಾಗಿ ಒಂದು ಚಾಲೆಂಜ್ ಕೊಡ್ತೀನಿ. ಏನು ಚಾಲೆಂಜ್ ಅನ್ನೋದು ನಿಮ್ಮ ಮುಂದೆ ಹೇಳೋಕ್ಕಿಂತ ಮುಂಚೆ ಅವ್ರ ಮುಂದೆ ಹೇಳ್ತೀನಿ. ಎಲ್ಲ ಅವ್ರು ಇಬ್ಬರಿಗೆ ನಿಲ್ಲಿಸ್ಕೊಂಡೆ ಹೇಳ್ತೀನಿ ಏನೇನು ಚಾಲೆಂಜ್ ಇರ್ತದೆ ಅನ್ನೋದು, ಯಾವ ಥರ ಅದು ರೂಲ್ಸ್ ಇರ್ತಾವ ಅನ್ನೋದು ಎಲ್ಲನೂ. ರೆಡಿ? ಇನ್ನೂ ರೆಡಿ ಇಲ್ಲ? ನಾನು ಫಸ್ಟ್ ಕರ್ಕೊಂಡು ಹೋಗೋದಂಗೆ. ಎಕ್ಸೈಟೆಡ್ ಆಗಿರೋದಿಲ್ಲ? ಎಕ್ಸೈಟೆಡ್. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿ. ಇಬ್ಬರು ಬಂದಾಗ ಹೇಳಿದ ನಂತರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಅದು ಯಾವ ಥರ ಹೇಳಿದ್ಮೇಲೆ ಆ ಥರ ಅವರು ಪಾಲನೆ ಮಾಡಿಕೊಂಡು ಅದ್ರ ಪ್ರಕಾರ ತೊಗೊಂಬರ್ಬೇಕು. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಹತ್ರ ಇರೋದು ಅವ್ರಿಗೆ ಒಬ್ಬೊಬ್ರಿಗಂತೂ ಕಳ್ಸೋಕ್ಕಾಗಲ್ಲ, ಅದಕ್ಕೆ ಅಂತ ಹೇಳಿದ್ರೆ ನಾನೇ ಹೋಗ್ಬೇಕು ಅವ್ರ ಜೊತೆ. ಬಟ್ ಅವ್ರು ಏನೇನು ತರ್ತಾರೆ ಏನೇನಿಲ್ಲ ಅನ್ನೋದು ನಾನು ನೋಡೋಕೆ ಹೋಗಲ್ಲ. ನಾನು ದೂರ ಇರ್ತೀನಿ. ಆ್ಯಂಡ್ ನೀವು ನಾನು ಜಾಸ್ತಿ ತೋರಿಸಲ್ಲ. ಅವ್ರು ಎಲ್ಲಿ ಹೆಂಗೆ ಏನು ಮಾಡ್ತಿರ್ತಾರೆ ಅಷ್ಟು ತೋರಿಸ್ತೀನಿ. ಮತ್ತು ಇದ್ದಲ್ಲ ವಾಪಸ್ ಬಂದು ಮನೆ ಆಗಿದ್ದಾರೆ ಒಂದಿಂದ ತೋರಿಸ್ತೀವಿ ಏನೇನು ತಂದಿರ್ತಾರೆ ಐಟಮ್ ಅನ್ನೋದು. ಮತ್ತು ಅವರು ಇಬ್ಬರಿಗೆ ಐತಲ್ಲ ಸಪ್ರೇಟ್ ಕರ್ಕೊಂಡು ಹೋಗು, ಅದೊಂದು ಟಾಸ್ಕ್ ಇರೋದು. ಫಸ್ಟ್ ಐತಲ್ಲ ನಮ್ಮ ತಂಗಿಯಮ್ಮ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಐತಲ್ಲ ನಮ್ಮ ಶಿಲ್ಪ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಒಬ್ಬರು ಒಂದೊಂದು ಸರ್ತಿ ಕರ್ಕೊಂಡು ಹೋಗಿ ಅಂದ್ರೆ ಕರೆಕ್ಟ್ ಆಗುತ್ತೆ. ಅದಕ್ಕೆ ಅಲ್ಲಿ ತೋರಿಸಲ್ಲ ನಿಮಗೆ ಸಾಮಾನುಗಳು ಏನೇನು ಏನೇನಿಲ್ಲ ಅನ್ನೋದು. ಅದಕ್ಕೆ ಪಟಾಕ್ಸ್ ಐತಲ್ಲ ಈಗ ನೋಡುವ ಬನ್ನಿ. ಕ್ರೇಜಿ ಇನ್ಸಾನ್ 02 ಯೂಟ್ಯೂಬ್ ಇನ್ಸ್ಟಾಗ್ರಾಮ್ 2 ಸರ್. ಬನ್ನಿ ಇವಾಗ ಐತಲ್ಲ ಫಟಾಫಟ ಅಂತೇಳಕ್ಕೆ ಸ್ಟಾರ್ಟ್ ಮಾಡುವ. ಇಬ್ಬರಿಗೆ ರೆಡಿ ಮಾಡ್ಕೊಂಡು ನಿಂದಿಸಿ ಲೆಟ್ಸ್ ಗೋ ಶುರು ಮಾಡುವಂತ. ಬನ್ನಿ ಗೈಸ್, ಫೈನಲಿ ನಾನು ರೆಡಿ ಆಗೀನಿ. ಇನ್ನೂ ಅವರು ರೆಡಿ ಆಗಕತ್ತಾರ. ಈಗ ಇನ್ನೊಂದು ಏನು ತೊಗೊಂಡಿನಿ ಅಂದ್ರೆ ತಲೆಯಾಗ ಒಬ್ಬೊಬ್ಬರಿಗೆ ಯಾಕೆ ಕರ್ಕೊಂಡೋಗೋದು, ಇಬ್ಬರಿಗೆ ಒಂದೇ ಸರ್ತಿ ಕರ್ಕೊಂಡು ಹೋಗಮ್ಮು. ಇಬ್ಬರು ಒಂದೊಂದು ಅಂಗಡಿ ಹೋಲಿ ಅಂತ ಹೇಳಿದ್ರೆ ಈ ಥರ ಡಿಸೈಡ್ ಮಾಡೀನಿ. ಒಬ್ಬೊಬ್ರಿಗೆ ಹೋಗಿ ಒಬ್ರಿಗೆ ಕರ್ಕೊಂಡು ಒಬ್ಬರಿಗೆ ಕರ್ಕೊಂಡು ಸಿಟಿ ಬೀಳಿಸ್ತೀರ, ಒಬ್ರಾಗನೊಬ್ರಿಗೆ ಹಂಗೆ ಕರ್ಕೊಂಡು ಹೋಗೋದು. ಸೊ ಹಂಗಾಗಿ ಐತಲ್ಲ ಇಬ್ಬರಿಗೆ ಒಬ್ಬರಿಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡೀನಿ. ಹೆಂಗೆ ಅನಿಸ್ತದೆ ನೋಡು. ಆರ್ ಯು ಎಕ್ಸೈಟೆಡ್? ನೋ. ಎಕ್ಸೈಟೆಡ್. ಗೇಮ್ ಆಡಕ್ಕೆ ರೆಡಿ ಇದೆ? ರೆಡಿ. ಗೈಸ್, ನಿನ್ನೆ ನಮ್ಮ ಸ್ವೀಟಿ ಇವತ್ತು ಮಾರ್ನಿಂಗ್ ಒಂದು, ನಿನ್ನೆ ಅಲ್ಲ ನೈಸತ್ ನಾಳೆ ವಿಡಿಯೋ ಬರ್ತದೆ. ನಿನ್ನೆ ನಮ್ಮ ಸ್ವೀಟಿ ಒಂದು ರೀಲ್ಸ್ ಮಾಡಿ ನೋಡಿರಿ. ಆಕಿ ಮಾಡ್ಬೇಕಂತ ಮಾಡಿಲ್ಲ, ಓಡೋಗಡೆ ನಮ್ಮ ಹಿಂದೆ ನಾಯಿ ಬೆನ್ನುತ್ತದೆ ಹಿಂಗೆ ಬೆನ್ನುತ್ತ. ಅದಕ್ಕೆ ನಮ್ಮ ಕ್ರೇಜಿ ಅವ್ರು ಓಡಿ ಬರೋದು ನಮ್ಮ ಸ್ವೀಟಿ ಓಡಿ ಬಂದಾಗ ಎಲ್ಲರೂ ನಮ್ಮ ಸ್ವೀಟಿ ಕಮೆಂಟ್ ಹಾಕೋದೇ ಐತಿ. ಸ್ವೀಟಿ ಎಲ್ಲರೂ ಕಮೆಂಟ್ ಹಾಕಿರಿ, ಸ್ವೀಟಿ ಬಗ್ಗೆ ಕಮೆಂಟ್ ಹಾಕ್ಯಾರ ಎಲ್ಲರೂ. ಆರ್ ಯು ಎಕ್ಸೈಟೆಡ್? ಎಕ್ಸೈಟೆಡ್. ಇವರಿಗೆ ಐತಲ್ಲ ಗೇಮೇ ಹೇಳಿಲ್ಲ. ಹೇಳ್ತೀನಿ ಗೈಸ್, ಹೇಳ್ತೀನಿ ಏನಪ್ಪ ಅನ್ನೋದು ಹೇಳ್ತೀನಿ. ಬನ್ನಿ ಇವಾಗ ಹೇಳುವವ್ರಿಗೆ ಗೇಮ್ನ ಎಕ್ಸ್ಪ್ಲೇನ್ ಮಾಡೋದು. ಬನ್ನಿ ಲೆಟ್ಸ್ ಗೋ. ಗೈಸ್, ನನ್ನ ಹತ್ರ 200 ರೂಪಾಯಿ ಅದ. 200 ರೂಪೀಸ್ ಒಳಗೆ ಅವ್ರಿಗೆ ಒಂದು ಚಾಲೆಂಜ್ ಕೊಡಕತ್ತೀನಿ. ನಾನು ಪ್ಲ್ಯಾನ್ ಇಟ್ಟಿದೆ ಅಂದ್ರೆ 400 ರೂಪೀಸ್ ಚಾಲೆಂಜ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಫಸ್ಟ್. ಬಟ್ ಆಮೇಲೆ ಅನ್ನಿಸ್ತು ಸ್ವಲ್ಪ ಅವ್ರ ಕೈಯಲ್ಲಿ ಆಗಬಾರ್ದು ಅಂಥದ್ದು ಗೇಮ್ ಕೊಡ್ಬೇಕಲ್ಲ, ಅದು ಆಗಂಥದ್ದು 200 ರೂಪಾಯಿ ಕೊಟ್ಟರೆ ಅಂದ್ರೆ ಅದು ಆಗೋ ಗೇಮ್ ಅಂತೇಳಿ ನಂಗೆ ಗೊತ್ತು. ಸೊ ಹಂಗಾಗಿ ಐತಲ್ಲ 200 ರೂಪಾಯಿ ಅದಾವ. 200 ರೂಪೀಸ್ ಅದಾವಲ್ಲ, ಇಬ್ಬರಿಗೆ 100 ರೂಪಾಯಿ ಕೊಡ್ತೀನಿ. ಇಬ್ಬರಿಗೆ 100 ರೂಪಾಯಿ ಕೊಡ್ತೀನಿ ಕ್ಯಾಶ್. 100 ರೂಪಾಯಿದೊಳಗಡೆ
15 ಸಾಮಾನು ತರ್ಬೇಕು ನೀವು. 15 ಇದು ಆಕ್ಚುಲಿ ಚೆನ್ನಾಗಿರೋದು. 100 ರೂಪಾಯಿದಾಗ 15 ಒಂದು ಮನೆಗೆ ಯೂಸ್ ಆಗಂತ ಇರಬೇಕು. ಅಂದ್ರೆ ಮನೆಗೆ ಒಟ್ಟು ಏನ್ರಿ ಇರಲಿ ಮನೆಗೆ ಯೂಸ್ ಆಗಂತ ಇರಬೇಕು. ಮತ್ತೈತಲ್ಲ ಇನ್ನೊಂದು ಐತಲ್ಲ ಸಾಮಾನು, ನೀವು ತಂದ ಸಾಮಾನು ಒಳಗಡೆ ಒಂದೈತಲ್ಲ ಬ್ಲೂ ಕಲರ್ ಇರಲೇಬೇಕು. ಬ್ಲೂ ಕಲರ್ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್. ಎರಡು ಹಾಂ ಬ್ಲೂ ಗ್ರೀನ್. ಹಾಂ ಅವ್ರು ತಂದಿರ್ತಾರೆ ಸಾಮಾನು. ಸ್ಕೈ ಬ್ಲೂನ ಡಾರ್ಕ್ ಬ್ಲೂ, ವಾಟರ್ ಬ್ಲೂ, ಬ್ಲೂ ಒಟ್ಟು ಸ್ಕೈ ಬ್ಲೂ ಇರ್ಲಿಕ್ಕೆ ಡಾರ್ಕ್ ಬ್ಲೂ ಇರ್ಲಿಕ್ಕೆ ಒಟ್ಟು. ಹಾಂ ಆಮೇಲೆ ತಂದ ಬಳಕ ಅವಾಗ ಕನ್ಫ್ಯೂಸ್ ಮಾಡ್ತಾರೆ. ಎರಡನೇ ಒಂದು ಇರಬೇಕು. ಮತ್ತೈತಲ್ಲ ಬ್ಲೂ ಮತ್ತು ಗ್ರೀನ್ ಎರಡು ಸಾಮಾನ್ಯ ಕಲರ್ ಇರಲೇಬೇಕು. ಮತ್ತೈತಲ್ಲ ಮನೆಗೆ ಯೂಸ್ ಆಗಂತ ಒಂದು ಸಾಮಾನು ಬೇಕು. ಅಷ್ಟು ಮಾಡ್ರಿ ಈಗ. ಮತ್ತು ಮುಂದಿಂದು ಮುಗೀತು ಇಷ್ಟೇ. ಇಷ್ಟೇ ರೂಲ್ಸ್ ಇರೋದು. ಬ್ಲೂ ಗ್ರೀನ್ ಅಷ್ಟೇ. ಎರಡು ಕಲರ್ ಇರಬೇಕು. ಆ ಕಲರ್ ಸಾಮಾನು ಇರಬೇಕು. ಐತಲ್ಲ ಬ್ಲೂ ಕಲರ್ ಗ್ರೀನ್ ಕಲರ್ ಆಯ್ತಾ. ಮತ್ತು ಅಪ್ಪೇಸ್ ಐತಲ್ಲ ಒಂದು ಮನೆಗೆ ಯೂಸ್ ಅಂತ ಸಾಮಾನು ಇರಬೇಕು. 15 ಸಾಮಾನು ಯಾರು ತರ್ತಾರ 100 ರೂಪಾಯಿದೊಳಗಡೆ. ಮತ್ತೈತಲ್ಲ ಅದ್ರೊಳಗೆ ರೊಕ್ಕ ಯಾರು ಉಳ್ಸ್ಕೊಂಬರ್ತಾರೆ, ಅಮೌಂಟ್ ಯಾರು ಉಳ್ಸ್ಕೊಂಬರ್ತಾರಲ್ಲ ಅವ್ರು ವಿನ್ ಆಗ್ತಾರೆ. ಒಂದು ಮನಿಗೆ ಐಟಮ್ ಬೇಕು, ಮನೆಗೆ ಯೂಸ್ ಆಗಂತ ಒಂದು ಐಟಮ್ ಉಳಿಕೆಲ್ಲ ನಮಗೆ ಯೂಸ್ ಆಗಂತಾವ. ಬೇಕಾದ ಒಂದು ಗ್ರೀನ್ ಅದನ್ನ ತರಬೇಕು. ಒಂದು ಬ್ಲೂ ಒಂದು ಗ್ರೀನ್ ಕಲರ್ ಇದ್ದಿದ್ದು ಸಾಮಾನು ಇರ್ಬೇಕು ನೀವು ತಂದಿದ್ರೊಳಗಡೆ. ಅವೆರಡು ಮಾತ್ರ ಫಿಕ್ಸ್ ಇರಲೇಬೇಕು. ಅವು ಇರಲಿಲ್ಲ ಪಾಯಿಂಟ್ ಕಮ್ಮಿ ಆಗುತ್ತೆ. ಯಾರು ವಿನ್ ಆಗ್ತಾರೆ ನೋಡಮ್ಮಂತ. 100 ರೂಪೀಸ್ ಒಳಗೆ ಅಮೌಂಟು ಯಾರು ಕಮ್ಮಿ ಉಳಿಸ್ತಾರ ಹೆಚ್ಚಿಗೆ ಯಾರು ಅಂದ್ರೆ ಖರ್ಚು ರೊಕ್ಕ 100 ರೂಪಾಯಿ ಒಳಗೆ ರೊಕ್ಕ ಯಾರು ಉಳಿತಾವೇನಿಲ್ಲ. ಒಂದೇ ಐಟಮ್ 15 ಅಂದ್ರೆ ಇಲ್ಲ ಅದೇ ಹೇಳ್ಬೇಕು ನಾವು ನಿಮ್ಮ ಕ್ಲಾರಿಫಿಕೇಶನ್. 1 ರೂಪಾಯಿ ಚಾಕ್ಲೇಟ್ ತೊಗೊಂಡಿರ 5 ಚಾಕ್ಲೇಟ್ ತೊಗೊಂಡಿ ಅಂದ್ರೆ ಹಂಗಿಲ್ಲ. 1 ರೂಪಾಯಿ ಚಾಕ್ಲೇಟ್ ತಂದ್ರೆ ಒಂದು ಸಾಮಾನು ಐತಲ್ಲ ಒಂದೇ ತೊಗೋಬೇಕು. ಒಂದು ಐಟಮ್ ಒಂದೇ ಆ ಥರ. ರೊಕ್ಕ ಉಳಿಸಲ್ಲ ಗೊತ್ತೈತಿ ನಾ ಬೇಕತ್ತ ಎಲ್ಲಾನು ತುಟ್ಟಿರೋದ ಈಗಿನ ಕಾಲದಾಗ ನೋಡ್ಬೇಕು 15 ಸಾಮಾನ್ಯ ಮತ್ತು ಅಮೌಂಟ್ ಎಷ್ಟು ಉಳಿತಾವ ಒಟ್ಟು ಇಬ್ಬರದಾಗ ಯಾರು ಜಾಸ್ತಿ ಉಳಿತಾವ ಅವ್ರಿಗೆ ನಾನು ಒಬ್ರಿಗೆ 200 ಒಬ್ರಿಗೆ 200 ಕೊಟ್ಟು 30 ಸಾಮಾನು ಹೇಳ್ಬೇಕಂತ ನೋಡಿದೆ. ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ ನನಗೆ ಗೊತ್ತು. ಒಬ್ಬೊಬ್ರು 30 ಸಾಮಾನು ತೆಳಗಿರ. ಅದಕ್ಕೆ ಬೇಡ, 100 ರೂಪಾಯಿ ಕೊಟ್ಟು 15 ಸಾಮಾನು ತೊಗೊಂಬರ್ರಿ. ಅದರೊಳಗೆ ಹೇಳೋದಂಗೆ ರೂಲ್ಸ್ ಫಾಲೋ ಮಾಡಿರಿ. ಯಾರ ಹತ್ರ 1 ರೂಪಾಯಿ ಉಳಿಲಾಕ ಒಬ್ಬರ ಹತ್ರ 100 ರೂಪಾಯಿ ಖರ್ಚೋದು, ಒಬ್ಬರ ಹತ್ರ 1 ರೂಪಾಯಿ ಉಳಿತಿ ತಿಳ್ಕೊ ಅವರು ಸ್ವಲ್ಪ ಒಂದು ಪಾಯಿಂಟ್ನಾಗ ಬರ್ತಾರೆ. 15 ಐಟಮ್ ತರಬೇಕು. ಹೆಂಗ ಅರ್ಥ ಗೊತ್ತಲ್ಲ ನಾವು ಜೀವನ ಎಷ್ಟು ಒಂಥರ ಕಡಿಮೆ ಅಮೌಂಟ್ನಾಗ ಎಷ್ಟು ಕೂಡಿಟ್ಟು ಮಾಡ್ತೀವಿ ಅನ್ನೋದು ಅರ್ಥ ಬರ್ತೈತಿ. ಅಂದ್ರೆ 100 ರೂಪಾಯಿದೊಳಗೆ 15 ಐಟಮ್ ಸಿಗ್ಬಹುದಾ? ಸಿಗುತ್ತೆ. ಐ ಆಮ್ ಟ್ರೈ ಮಾಡ್ಕೊತಿರ್ತಿ. ಗೆದ್ದವ್ರಿಗೆ ಏನು ಕೊಟ್ಟು ಪ್ರತಿ ವಿಡಿಯೋದವ್ರಿಗೆ ಆದವ್ರಿಗೆ ಬರೀ ಇಂಥದೆಯಾ ಗೆದ್ದವ್ರಿಗೆ ಏನು ತಿಲ್ಲ ತಂದಿದ್ರೆ ನೋಡ್ರಿ ನಿಮಗೆ. ನಾವ್ ತಂದದ್ ನಾವ್ ತಿನ್ನೋದೈತ್ರಿ. ರೊಕ್ಕ ನಮ್ದು ಇರ್ತದಲ್ಲ. ನೀ ನಮಗ್ ಕೊಟ್ಟಿ ಅಂದಿಲ್ಲ ಅದು ನಮ್ದು ಇರ್ತೈತಿ. ಎಂಡಿಂಗ್ ಪ್ರೈಸ್ ಇಡು ಏನ್ರಿ? ವಿನ್ನಿಂಗ್ ಪ್ರೈಸ್ 50 ರೂಪಾಯಿ. 51 ರೂಪಾಯಿ ಫುಲ್ ಆಯ್ರಿ. 51 ರೂಪಾಯಿ ವಿನೋದವ್ರಿಗೆ. ಓಕೆ, ಇಬ್ಬರಿಗೂ ಒಂದೇ ಸರ್ತಿ ಕರ್ಕೊಂಡು ಹೋಗ್ತೀನಿ ನಾನು. ಒಬ್ಬೊಬ್ರು ಇನ್ನೊಂದು ಸರ್ತಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಹಾಂ, ನಿನ್ನ ಐಟಮ್ ಐತಾರೆ ಅವ್ರಿಗೆ ತೋರಿಸ್ಬಾರ್ದು, ಅವ್ರ ಐಟಮ್ ನೀನು ತೋರಿಸ್ಬಾರ್ದು. ಕೇಳಿರ್ಬೇಕು. ಈ ಬೇರೆ ಅಂಗಡಿ ಹೋದ್ರೆ ನೀ ಬೇರೆ ಅಂಗಡಿ ಹೋಗಿ, ನೀ ಬೇರೆ ಅಂಗಡಿ ನೀ ಬೇರೆ ಅಂಗಡಿ. ಅಲ್ಲಿ ಹೋಗಿ ವಿಡಿಯೋನು ಮಾಡಪ್ಲಿಲ್ಲ ನೀವೇನು. ನಿಮ್ಮ ಪಾಡಿ ನೀವು ತೊಗೊಂಬಂದ್ರಿ ಬರ್ರಿ. ನಿನ್ನ ನೀ ಖರೀದಿ ಮಾಡ, ಅವ್ರದ್ದು ಖರೀದಿ ಮಾಡ್ಲಾಕ ತೊಗೊಂಬಂದು ಮನೆಗೆ ಬಂದು ಚೆಕ್ ಮಾಡೋದು ಯಾರು ಐಟಮ್ ತಂದಾರ ಇಲ್ಲ, ಯಾರು ಎಷ್ಟು ಐಟಮ್ ತಂದ್ರೆ ಯಾರು ಎಷ್ಟು ಕಮ್ಮಿ ತಂದ್ರೆ ಐಟಮ್. ಹೇಳ್ತೀನಿ ನೋಡು, ಒಂದ್ ರೂಪಾಯಿದ ಏನ್ರ ತಗೊಂಡಿವಿ ಅಂದ್ರೆ ಮುಗೀತು. 1 ರೂಪಾಯಿದ ಒಂದು ಕುರ್ಕುರಿ ತಗೊಂಡಿವಿ ಅಂತ ಆಯ್ತು. 1 ರೂಪಾಯಿ ಒಂದು ಕುರ್ಕುರಿ ಅದಾವ ಈಗ ಅದ್ರ ಅದಾವ. ಇಲ್ಲಿ ಏನ್ ಮಾಡ್ತಾರೆ ಚಿಕ್ಕ ಚಿಕ್ಕ ಅಂಗಡಿಗಳ್ದಾಗ ಅದಾವ. ಬಟ್ ಚಿಕ್ಕ ಅಂಗಡಿ ಸೈಡ್ ಇರ್ಲಿ ನೋಡೋಣ. ಹೆಂಗು ಹೊರಗೆ ಕರ್ಕೊಂಡು ಹೊಂಟಿ ಎಲ್ಲ ಕಡೆ. ನೋಡುವ, ಲೆಟ್ಸ್ ಸಿ ಗೈಸ್. ಓಕೆ ಬನ್ನಿ ಗೈಸ್, ಇವಾಗ ಇವ್ರು ಗೆಲ್ತಾರೋ ಸೋಲ್ತಾರೋ ಅದರೊಳಗಡೆ ಇವ್ರು ವಿನ್ ಆಗ್ತಾರಲ್ಲ ನೋಡುವ. ಯಾರು ವಿನ್ ಆಗ್ತಾರ ಅನ್ನೋದು ನೋಡಮ್ಮಂತ. ಇವಾಗ ಫುಲ್ ಸಂಜೆ ಎಲ್ಲ ಬಂದದ. ಲೆಟ್ಸ್ ಸಿ, ಹೋಗುವ ಬನ್ನಿ. ಈಗ ಏನೇನು ಖರೀದಿ ಮಾಡ್ಕೊಂಬರ್ತಾರೆ ನೋಡಮ್ಮಂತ. ಇದು ಬೇಗ ಹೋಗ್ಬೇಕು ಅನ್ಕೊಳ್ಳೋದು ಬೇಗ ಬೇಡ, ಸುಮ್ಮನೆ ಬಿಸಿಲಿಂದ ಇರ್ತಲ್ಲ ಅದಕ್ಕೆ ಅಂತಕ್ಕೆ ಸಂಜೆ ಟೈಮ್ನಾಗೆ ಚಲೋ ಮಾಡಿ ವಿಡಿಯೋ. ಸುಮ್ಮನೆ ಯಾಕೆ ಹೈರಾಣ ಯಾಕಾಗೋದು, ಹೌದಲ್ಲ. ಪಟಾಕ್ಸ್ ಐತೆಲ್ಲ ಹೋಗಿ ಬರುವ ನಾವು. ಕೋಳಿಗೆ ರೆಡಿ ಆಗಿಲ್ಲಪ್ಪ, ಮಾತಾಡ್ ಮಾಡಕತ್ರ ಹೆಂಗೆ. ಮತ್ತು ಇನ್ನೊಂದು ಹೇಳ್ಬೇಕಂತ ಮಾಡಿದ್ದಾನ ಅದ್ರೊಳಗೆ ರೂಲ್ಸ್. ನಮ್ಮ ಸ್ವೀಟಿಗೆ ಒಂದು ಇಷ್ಟ ಆಗಂತದ ಒಂದು ಸಾಮಾನು ತರಬೇಕು. ಸ್ವೀಟಿಗೆ ಒಂದು ಇಷ್ಟ ಆಗಂತ ಒಂದು ಸಾಮಾನು ಹೇಳಕತ್ತ ಇರಲಿ ಬೇಡ. ಇಷ್ಟ ಐತಲ್ಲ ಇಷ್ಟು ಸಾಮಾನು ತೊಗೊಂಬರ್ಲಾಕ. ನೋಡುವಾಗ ಯಾರು ಗೆಲ್ತಾರ ಯಾರು ಸೋಲ್ತಾರ
ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ಕಾತುರದಿಂದ ಕಾಲಾಗತ್ತೀನಿ ಯಾರು ವಿನ್ ಆಗ್ತಾರೆ ತರ್ಲಕ್ಕೆ ಆಗುತ್ತೆ ಇಲ್ಲ ಅವ್ರ ಕೈಯಲ್ಲಿ ನೋಡೋಣ ಅಂತ ತಲೆಗೆ ನಂದು ಈ ಪ್ಲ್ಯಾನ. ನಂದು ಅದು ಆಡೋದು ಭಾಳ ಅಮೌಂಟ್ ಕೊಟ್ಟು ಭಾಳ ಸಕ್ಸಾಗ್ತಿತ್ತು. ಬಟ್ ಭಾಳ ತರ್ಲಕ್ಕೆ ಹೋದ್ರೆ ಅಂದ್ರೆ ಅವರು ಸ್ವೀಟಿ ನಿನಗೇನು ಬೇಕು ಹೇಳು ತರ್ತೀನಿ ನಾನು. ಏನು ಬೇಕು ಹೇಳ ಕ್ವಿಕ್ಕಿ ನನಗೆ ಕರ್ಕೊಂಡು ಹೋಗೋದಕ್ಕೆ ಆ ಕಡೆ ಸಮುದ್ರ ಅದ ಬೆಳಿತೀಯ ನೀನು ತೆಳಗೆ. ಲೆಟ್ಸ್ ಗೋ ಗೈಸ್. ಲೇಟ್ ಆಗುತ್ತಾ ಸಂಜೆ ಎಲ್ಲ ಬಂದು ಮತ್ತೆ ತಗಸ್ ಕತ್ಲಾಗುತ್ತಾ ಮನೆಗೆ ಬರೋದ್ರೆ ಕತ್ಲಾಗುತ್ತೆ ಇನ್ನೂ ಅದಕ್ಕೆ ಬನ್ನಿ ಹೋಗುವ. ಇವಾಗ ನಮ್ಮ ತಂಗಿಯಲ್ಲಿ ಹೋಗ್ಯಾಳ ಈಗ. ಸೊ ಏನೇನು ತರ್ತಾರ ನೋಡಮಂತ ಲೆಟ್ಸಿ. ಇವರು ನನ್ನ ಬಾಜು ನಿಂತಾರ, ಅವ್ರು ಅಲ್ಲೇ ಅದಾರ, ಅವ್ರು ಇಲ್ಲಿ ಇರ್ತಾರ ನೋಡ್ರಿ ಇಲ್ಲಿ ಬಾಜು. ನಾವು ಆಮೇಲೆ ತಗೋ ಈ ಅಂಗಡಿಯಾಗ ತಗೊಳ್ಳೋದು. ಅವ್ರದ್ದು ಅಲ್ಲಿ ಅಂತಲಕ್ಕೆ ಬಿಟ್ಟೆ ಐಟಮ್ ಹೋಗ್ಬೇಕಲ್ಲ ಅದಕ್ಕೆ ನೋಡುವ ಏನೇನು ತೊಗೋತಾರ ನಾವು. ಇಲ್ಲಿ ಇವ್ರಿಗೆ ತೋರಿಸಲ್ಲ, ಇವ್ರದಲ್ಲ ಅವ್ರಿಗೆ ತೋರಿಸಲ್ಲ. ಇವಾಗ ಬಿದ್ದಿಗೆ ಅವರ ವಿಡಿಯೋ ಮಾಡೋದ್ರಾಗೆ ಗೈಸ್. ಇವಾಗ ಇವರು ತೊಗೊಳಕ್ಕೆ ಹೋಗ್ಯಾರ. ಇವ್ರು 15 ಐಟಮ್ ಶಾಪಿಂಗ್ ಮಾಡಬೇಕು, ಅರ್ಧ ಐಟಮ್ ಅಲ್ಲಿ ತೊಗೊಂಡವ್ರ. ವಿಡಿಯೋ ಮಾಡಿರಲಿಲ್ಲ ಅಲ್ಲಿ. ಇವಾಗ ಇಲ್ಲಿ ಅಂಗಡಿ ವಿಡಿಯೋ ಮಾಡಕತ್ತೀನಿ. 15 ಐಟಮ್ ನೋಡುವ ಏನೇನು ತೊಗೋತಾರ ನಾವು ಬನ್ನಿ. ನಾನು ಆಲ್ರೆಡಿ ಒಂದಿಷ್ಟು ತೊಗೊಂಡಿನಿ. ಎಷ್ಟಾಗ್ಯದಂತೂ ಗೊತ್ತಿಲ್ಲ, ಅಮೌಂಟ್ ಎಷ್ಟಾಗ್ಯದಂತೂ ಗೊತ್ತಿಲ್ಲ. ನೋಡ್ಬೇಕು ಮನೆಗೆ ಹೋಗಿ ಎಲ್ಲ ನೋಡ್ತೀವಿ. ಈಗ ನಾನು ತೊಗೊಂಡು ಬಂದೀನಿ, ನಮ್ಮ ಅತ್ತಿಗೆ ಅವ್ರು ತೊಗೊಂಡು ಹೋಗ್ಯಾರ. ಓಕೆ ಅಲ್ಲಿ ತೋರಾತಾಳೆ ಈಗ ಏನೇನು ಐಟಮ್ ತಗೋತಾರ ಒಟ್ಟು. ಈಗ ಬ್ಲೂ ಗ್ರೀನ್ ಮತ್ತೆ ಒಂದು ಮನೆಗೆ ಬೇಕಾಗೋ ಐಟಮ್ ಅದಾರೆ ನೀನೇ ಹೇಳಿಕೆ ನಿನ್ನ ಪಾಪನೆಂಟಿಗೆ ನೀನೇ ಗೆಲ್ಲಿಸ್ತು ನೋಡು. ಮತ್ತೆ ನೆನಪಾಗಿದ್ರಲ್ಲ ಅದು ಹೇಳ್ಬೋದಲ್ಲ, ನೀನೇ ಹೇಳಿ ಕಳ್ಸಿ ಅದು. ನೈಸ್. ಇವ್ರಿಗೆ ಚಾಲೆಂಜ್ ಕೊಟ್ಟಿನಿ ಖತರ್ನಾಕಾಗಿ. ಇಬ್ಬರು ಭಾಳ ತಲೆ ಓಡ್ಸಾಕತ್ತಾರ. ಇಷ್ಟು ದಿನ ಒಟ್ಟ ತಲೆ ನೋಡಿ ಬರೀ ತಿನ್ನೋದು ಅನ್ನೋದು ಮಕ್ಕೊಂಡಿರಲ್ಲ. ಇವತ್ತು ಒಮ್ಮನಿಗೆ ಇಂಥ ದೊಡ್ಡ ಚಾಲೆಂಜ್ ಕೊಟ್ಟಿನಿ. ಟೆನ್ಷನ್ ಆಗ್ಯಾರ. ಮಾತು ಇನ್ನೊಂದು ತೊಗೊಂಡ್ರೆ ನಡೆಯಲ್ಲ. ಇನ್ನೂ ಒಂದೇನು ತೋತಿ ಚಂದನ್ ನಿಂತು ಯೋಚನೆ ಮಾಡೋದು ಮತ್ತೆ ಮತ್ತೆ ಹಂಗೆ ಅಲ್ಲ ಚಾಲೆಂಜ್ ಅಂದ್ರೆ. ಈಗ 15 ಐಟಮ್ ಆಗ್ಬೇಕಿಲ್ಲ 100 ರೂಪೀಸ್ ಒಳಗೆ. ನಿಮಗೆ ಐತಲ್ಲ ಇವ್ರಿಗೆ ಒಂದೇ ಅಂಗಡಿ ತೊಗೊಬಾರ್ದು ಹಾಕೋದೈತೆ. ನಾ 2-3 ಅಂಗಡಿಯಾಗ ಖಾಲಿ ಮಾಡಿದ್ರೆ ಇವ್ರು ಒಂದು ಅಂಗಡಿ ಒಳಗೆ ತೊಗೊಂಡಿಲ್ಲ ನಾವು. ಅಂದರೆ ಒಂದು ಅಂಗಡಿಯಾಗ 3 ಐಟಮ್ ತೊಗೊಳತ್ತಿಗೆ ಹಾಕಿನಂದ್ರೆ ಅದು ಡೇಂಜರ್ ಐತಪ್ಪ. ಅದಕ್ಕೆ ಗೈಸ್ ಇವಾಗ ಐತಲ್ಲ ಒಂದು ಅಂಗಡಿಯಾಗೆ ನೆಕ್ಸ್ಟ್ ಟೈಮ್ ಏನಾರ ಮಾಡೋದಕ್ಕೂ ಅದೊಂದು ರೂಲ್ಸ್ ಹಾಕ್ಬೇಕು. ಒಂದು ಅಂಗಡಿಯಾಗ ಇಷ್ಟೇ ಐಟಮ್ ತೊಗೋಬೇಕಂತ ಹೇಳಿದಾರೆ. ಒಂದೇ ಅಂಗಡಿ ಒಟ್ಟು ಐಟಮ್ಗಳು ತೊಗೊಳೋದು ಬಿಟ್ರೆ ಕಷ್ಟ ಐತಿ ಹಂಗೆ ತೊಗೊಳೋದು ಭಾಳ ಕಷ್ಟ. ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಮಂದಿ ಇರೋದೇ, ನಾವು ಹೋಗೋದೇ ಮಂದಿ ಬರ್ತಾರೆ ಅಂದ್ರೆ ತೊಗೊಂಡು ಬಂದಿವಪ್ಪ. ತನಕ ಶಾಪಿಂಗ್ ಮಾಡಕತ್ತಾರ. ನನಗೆ ಇವಾಗ ಅಂಜಿಕೆ ಬರಕತ್ತಪ್ಪ. ಅವ್ರು ಅದಾರಲ್ಲ 15 ಐಟಮ್ ತೊಗೊಂಡ್ರು ಒಂದೇ ಸೇಮ್ ತೊಗೊಳ್ಳೋದಿಲ್ಲ. ಒಂದೇ ತೊಗೊಂಡು ಸೊ ಒಂದು ಸೇಮ್ ತೊಗೊಂಡಿಕೋ ₹1 ಒಂದು ಐಟಮ್ ತೊಗೊಂಡಿಕೋ ಅವೇ ಚಂದ ಒಟ್ಟು ಐಟಮ್ಗಳು ತೊಗೊಳೋದಿಲ್ಲ. ಒಟ್ಟು ತೊಗೊಂಡಿಲ್ಲ, ಒಳಗೆ ಒಂದೊಂದು ತೊಗೊಂಡಿ ನಾವು. ಅದು ಅಲ್ಲಿ ಮಾತಾಡ್ತೀನಿ ಗೈಸ್. ಇಲ್ಲೇನು ಮಾತಾಡಬೇಡ ಅವ್ರಿಗೆ. ಎಲ್ಲ ಐತಲ್ಲ ಇವ್ರಿಗೆ ಅಲ್ಲಿ ಏನೇನು ಇದು ಆಗುತ್ತಾ, ಎಲ್ಲೆಲ್ಲಿ ಏನೇನು ತಪ್ಪದ ಎಲ್ಲ ಸಪ್ರೇಟ್ ತೆಗೆಯೋದು ಎಲ್ಲ ಒಂದೊಂದು ಅವಾಗ ಮಾಡೋಣ. ಲೆಟ್ಸ್ ಗೋ. ಇವ್ರದಂತೂ ಶಾಪಿಂಗ್ ಮುಗಿಲಿ. ಇವ್ರದಂತೂ ಶಾಪಿಂಗ್ ಆಯ್ತಾನೆ ಆಲ್ರೆಡಿ ಆಯಿತು. ಆದ್ರೆ ಎಷ್ಟಾಗ್ಯದಂತ ಗೊತ್ತಿಲ್ಲ. 15 ತೊಗೊಂಡಿನೇನಿಲ್ಲ ಗೊತ್ತಿಲ್ಲ. ಎಲ್ಲ ಮನೆಗೆ ತೋರಿಸ್ತೀನಿ. ನಾನು ಏನೇನು ತೊಗೊಂಡ್ರೆ ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ದೂರ ನಿಂತೀನಿ, ಅವರಷ್ಟು ಸಮೀಪ ಹೋಗಿಲ್ಲ. ನಾನು ದೂರನೇ ನಿಂತೀನಿ. ಐಟಮ್ ಚೆಕ್ ಮಾಡ್ಕೋಬೇಕಲ್ಲ, ಚೆಕ್ ಮಾಡ್ಕೊಳ್ಳಾರ ಸುಮ್ಮನೆ ತೊಗೊಳ್ಳೋದಲ್ಲ. ಚಾಲೆಂಜ್ ಮಸ್ತ್ ಆಗಿದೆ. ಅದಕ್ಕೆ ನನಗೆ ಮಜಾ ಬರೋದು, ಅವ್ರಿಗೆ ಜಾಸ್ತಿ ಮಜಾ ಬರೋದು. ಬನ್ನಿ ಗೈಸ್. ಫೈನಲಿ ಎಲ್ಲ ಸಾಮಾನುಗಳು ತೊಗೊಂಡು ಮನೆಗೆ ಬಂದ್ವಿ. ಜಸ್ಟ್ ಯಾರ್ಯಾರು ಏನೇನು ಸಾಮಾನು ತಂದಾರ ನೋಡುವ. ಅವರಿಬ್ಬರಂತೂ ರೆಡಿಯಾಗಿ ನಿಂತಾರೆ ಈಗ. ಇಲ್ಲಿ ನೋಡ್ರಿ ಈಗ ಅವ್ರ ಸಾಮಾನುಗಳು ಕೈ ಆಗದಾವ. ಈಗ ಅವ್ರ ಸಾಮಾನುಗಳು ನಾನು ನೋಡಿಲ್ಲ, ಇವ್ರು ನೋಡಿಲ್ಲ. ಸ್ವಲ್ಪ ಮೇಲೆ ಕುರ್ಕುರೆ ಅವರು ಅಷ್ಟೇ ಕಾಣಕತ್ತಪ್ಪ. ಉಳಿದ ಸಾಮಾನುಗಳು ಏನೋ ಅವ್ನು ಗೊತ್ತಿಲ್ಲ. ಫಸ್ಟ್ ಒಬ್ಬ ಚೆಕ್ ಮಾಡೋಣಂತ. ಫಸ್ಟ್ ಇವಾಗ ಯಾರು ಚೆಕ್ ಮಾಡೋದು? ಇವಾಗ ನಮ್ಮ ತಂಗಿ ಸರದಿ ಏನೇನು ತಂದಾರ ನೋಡೋಮಂತ ಬನ್ನಿ. 1 2 3 4 5 6 7 8 9 ಇದೇನು ಜಲ್ಜೀರಾ 12 500 ತಂದ್ರೆ ಏನಪ್ಪ ಅಂದ್ರೆ ₹100 ಕೊಟ್ಟಿಗೆ ಗೈಸ್ 1 2 3 4 5 6 7 8
9, 10, 11, 12, 13, 14, 15, 16, 17, 18, 19 ಐಟಮ್ ತಂದಾರ. ಮತ್ತೆ ಅಮೌಂಟ್ ಎಷ್ಟು ಉಳ್ದಾವ ಅನ್ನೋದು ಲಾಸ್ಟಲ್ಲಿ ಕೇಳ್ತಾರೆ ಅವ್ರಿಗೆ, ಅಮೌಂಟ್ ಎಷ್ಟು ಉಳ್ಸೊಂಬಂದಾರ ಅನ್ನೋದು. ಇವಾಗ ಇವ್ರ ಸರದಿ, ನಿಮ್ಮ ಸರದಿ ನೋಡ್ರಿ. ಈಗ ತೆಗಿದು ಎಷ್ಟು ತಂದ್ರೆ ಅನ್ನೋದು ಲೆಕ್ಕ ಹಾಕಿ. ಬಟ್ ರೊಕ್ಕ ಖರ್ಚಾಗ್ಯಾವ. ಬರೀ ಚಿಕನ್ ಮಸಾಲ, ಬಿರಿಯಾನಿ ಮಸಾಲ, 1, 2 ಪನ್ನೀರ್ ಒಂದು ಪಗಲ ಚಿಕನ್ ತಂದು ಬಿಡೋಕಿಲ್ಲ ಹಂಗೆ. ಎಗ್ ಎಗ್ ಮಸಾಲ ಮಾಡಿಬಿಡಿ ಈಗ. ಸಪರೇಟ್ ಸಪರೇಟ್ ಅಲ್ಲ, ಎಗ್ಗೆ ಬೇರೆ ಎಗ್ ಪಪ್ಸ ಬೇರೆ. ನೋ ಮತ್ತೆ ಎಗ್ಗೆ ಬೇರೆ ಎಗ್ ಪಪ್ಸ ಬೇರೆ. ಅಷ್ಟೇ ಹಸಿ ಎಗ್. ಅಯ್ಯೋ ದೇವರೇ, ಎಗ್ ಪಪ್ 1, 2, 3, 4, 5 ಕಂಫರ್ಟ್. ನಾ ಒಟ್ಟು ಹಿಡ್ತೀನಿ ಇದ್ರೆ ಆಮೇಲೆ ಎಣಿಸ್ತೀನಿ. ಅಯ್ಯೋ ಇದು ಫೆವಿಕಿಕ್, ಇದನ್ನು ಮನೆಗೆ ಯೂಸ್ ಆಗೋದು. ಅವೇನು ಏನು ಫುಲ್ ಪಾರ್ಟಿ ಸಂಬಂಧಪಟ್ಟಂತೆ ತೊಗೊಂಡ್ರಿ. ಏನ್ರಿ ಕಮ್ಮಿ ಬೇಯ್ತೀನಿ ಎಣಿಸ್ತೀನಿ ತಡ್ರಿ ಗ್ಯಾಸ್. ನಾನೀಗ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ತಂದಾರ ಇವರು. ಮತ್ತು 16 ಐಟಮ್ ಇವ್ರು ತೊಗೊಂಬಂದಾರ. ಇವರು ಎಷ್ಟು ತಂದಾರ? 19 ಐಟಮ್ ತಂದಾರ. ಇವಾಗ ಐತಲ್ಲ ಐಟಮ್ ತಂದಿದ್ರೊಳಗಂತೂ ನಮ್ಮ ತಂಗಿ ವಿನ್ ಆಗ್ಯಾಳ. ಈಗ ಅಮೌಂಟ್ ಎಷ್ಟು ಉಳ್ದಾವ ಅನ್ನೋದ್ರ ಮೇಲೆ ನಿಮ್ಮಿಂದ ಸ್ಟಾರ್ಟ್ ಮಾಡಿದ. ಅಮೌಂಟ್ ಎಷ್ಟು ಉಳ್ದಾವ ಅನ್ನೋದು ಅಮೌಂಟ್ ಉಳಿದ್ರೆ ಚಳಕತ್ತಾಳ ಮುಂದೆ. ಎಷ್ಟು ಉಳ್ದಾವ? 19 ರೂಪಾಯಿ ಉಳ್ದಾವ. 19 ರೂಪಾಯಿ ನೋಡ್ರಿ. 10, 15, 16, 17, 18, 19. ನಿಮ್ಮ ಹತ್ರ ಎಷ್ಟು ಅಮೌಂಟ್ ಉಳ್ದಾವ? ಸ್ವಲ್ಪ ಕಡಿಯಾಗಿ ಅವ್ರಿಗೆ 2 ರೂಪಾಯಿ ಬಂದಿದ್ದು. ಅವ್ರಿಗೆ 2 ರೂಪಾಯಿ ಕೊಟ್ಟು ನಂಗೆ 14 ರೂಪಾಯಿ ಉಳ್ದಾವ ನೋಡಿ. ಇವ್ರ ಹತ್ರ 17 ರೂಪಾಯಿ ಉಳ್ದಾವ. ಐಟಮ್ಸ್ ಎಷ್ಟು ತೊಗೊಂಬಂದಾರ ಇವ್ರ ಹತ್ರ? ನನ್ನ ಹತ್ರ 25 ರೂಪಾಯಿ ಉಳ್ದಾವ. 25 ರೂಪಾಯಿ ಉಳ್ದಾವ. ಇಷ್ಟು ಐಟಮ್ ತಂದಾರ ಇವರು ಜಾಸ್ತಿ ಐಟಮ್ ತಂದಾರ. ಆ್ಯಂಡ್ ಅಮೌಂಟ್ ಕೂಡ ಜಾಸ್ತಿ ಉಳಿಸ್ಕೊಂಡಾರ. ಇನ್ನೊಂದು ನಾ ಅವ್ರಿಗೆ ಇದು ಕೊಟ್ಟಿದೆ, ಏನಪ್ಪ ಅಂದರೆ ಆಯ್ತಲ್ಲ, ನಾ ಅವ್ರಿಗೆ ಒಂದು ರೂಲ್ಸ್ ಹೇಳಿದೆ ಇಬ್ಬರಿಗೆ. ಆ ರೂಲ್ಸ್ ಪ್ರಕಾರ ಹೋಗ್ಯೋದೇನಿಲ್ಲ ಹೇಳ್ತೀನಿ ಸರ್. ನಾ ಕೇಳ್ತೀನಿ, ಅದು ಎತ್ತಿ ಹಿಡಿಬೇಕು ನೋಡಿ ನೀವು. ಮನೆಗೆ ಯೂಸ್ ಆಗಂತ ಐಟಮ್ ನಾ ಎಲ್ಲ ನಮ್ಮ ಮನೆಗೆ ಯೂಸ್ ಆಗಿದೆ. ಕದ್ದಿನ ಮಸಾಲೆ, ಇದು ಎಗ್, ಕೋಲ್ಗೇಟ್ ಆಯ್ತು. ಇದು ಆಯ್ತು. ಬ್ಲೂ ಕಲರ್ ಐಟಮ್ ಅದು ಬ್ಲೂ, ಇದು ಹಲೋ. ಇಬ್ಬರು ಹಲೋನೇ. ಇದೂ ಐತಿ. ಇದು ನಾವು ತಗೊಳ್ಳೋ ಇದು ಬ್ಲೂ ತಗೊಂಡು. ನಂದು ಇದನ್ನು ಬ್ಲೂ, ಸ್ಕೈ ಬ್ಲೂ. ನಾ ತಗೊಳ್ಳೋದು ಇದು ತಗೊಂಡು. ಹಾಂ, ಇನ್ನೊಂದು ಯಾವ ಕಲರ್ ಹೇಳಿದೆ? ಗ್ರೀನ್. ಇದು ಒಟ್ಟು ಗ್ರೀನ್ ನಾವು ತೊಗೊಂಡಿದ್ದೀನಿ. ಇದು ಗ್ರೀನ್. ನಾ ಇದೇ ನೋಡಿ ಸ್ವೀಟಿಗೋಸ್ಕರ ತಂದಿದ್ದೆ, ಯಾಕಂದ್ರೆ ಅದಕ್ಕೆ ಸ್ನಾನ ಮಾಡ್ಸಕ್ಕೆ. ನೀ ಚಿಕ್ಕ ಶಾಂಪು ತಂದ? ಯಾಕಂದ್ರೆ ನಾವು ಯಾವುದು ಶಾಂಪು, ಇದು ಶಾಂಪು ಯಾರು ಯೂಸ್ ಮಾಡಲ್ಲ. ಶಾಂಪುದಾಗ ತೊಳೆದು ಕಂಫರ್ಟ್ನೇ ಇರುತ್ತೆ. ಸುಮ್ಮನೆ ಕಂಫರ್ಟ್ದಾಗ ಎದ್ದರೆ ಗಮ ಗಮನ. ಇದು ನಿಜ ಯಾಕಂದ್ರೆ ನಮ್ಮ ಮನೆ ಸಲ ತಂದಿಲ್ಲ. ಏನನ್ನೋದು ಗೊತ್ತಿಲ್ಲ. ಸೀಟಿಗೆ ಆಡಕ್ ಬರ್ತದೆ ನೋಡಿ. ಅಂದ್ರೆ ಇವಾಗ ಈ ತರ ಇಷ್ಟಪಡ್ತಾರಲ್ಲ, ಅದಕ್ಕೆ ತಂದೆ. ಸಣ್ಣ ಹುಡುಗರು ಎಷ್ಟು ಸಣ್ಣ ಹುಡುಗರು ಐಟಮ್ ಇಷ್ಟಪಡ್ತಾರೆ. ಈಗ ಎಷ್ಟು ರೊಕ್ಕ ತಗೊಂಡ್ ನಂಗೆ ಎಷ್ಟು ಖರ್ಚು ಮಾಡಿದ ಮನುಷ್ಯ ನೋಡಿದ್ರೆ ನನ್ನೇ ರೊಕ್ಕ ಖರ್ಚಾಗ. ಮತ್ತೆ ನಿಜ ಹೇಳ್ಬೇಕ, ಇದು 10 ರೂಪಾಯಿ, ಇದು 10, ಇದು 10, ಇದು 10. ಉಳ್ಕಿವೆಲ್ಲ ಇದು 10 ರೂಪಾಯಿ. ನಿಂದ ಐತಲ್ಲ ಇಲ್ಲಿ ಹೋಗ್ಯದ, ಇಲ್ಲಿ ಹೋಗ್ಯದ. ಹಾಂ, ಅಲ್ಲೇ ಮೇನ್ ಐಟಮ್ ಹೋಗ್ಯಾವ ನಿಮ್ದು ರೊಕ್ಕ. ಓಕೆ ಗಾಯ್ಸ್, ಫೈನಲಿ ಇದ್ರೊಳಗೆ ಗೆದ್ದವ್ರಂತ ನಮ್ಮ ತಂಗಿನೇ ವಿನ್ ಆದವ್ರು ಅವರೇ. ಅಮೌಂಟ್ ಉಳ್ಸ್ಕೊಂಡವ್ರು ಅವರೇ. ಜಾಸ್ತಿ ಎಷ್ಟು ಅಮೌಂಟ್ ಅದ ಜಾಸ್ತಿ ಉಳಿದಿದ್ದು ಅವ್ರ ಹತ್ರನೇ, ಮತ್ತು ಐಟಮ್ ಜಾಸ್ತಿ ತಂದ್ರೆ ಅವರೇ. ಸತತವಾಗಿ ಭಾರಿ ಖತರ್ನಾಕಾಗಿ ಸೋತವ್ರಂದ್ರೆ ಇವರೇ. ಭಾರಿ ಅಂತರದಿಂದ ಸೋತವ್ರಂತ ಇವ್ರು. ಅವ್ರು 19 ಐಟಮ, ಇವರು 16 ಐಟಮ ಇವ್ರದ್ದು. ಆಯ್ತು, ಚಾಕ್ಲೇಟ್ ಬಿಟ್ರೂ ಅವ್ರು ಐಟಮ್ ತಂದಲ್ಲ ಎಕ್ಸ್ಟ್ರಾ. ಅಂದ್ರು ವಿನ್ ಅವ್ರಿಗೆ. ಮನೆ ಸಂಸಾರಕ್ಕೆ ಮಾಡ್ಬೇಕಾದ್ರೆ ಇವ್ರೇ ಗೆದ್ದಂಗೆ ಆಗುತ್ತ ನೋಡಿ. ಚಿಕನ್ ಮಸಾಲೆ ಇದೇನು, ಚಿಕನ್ ಮಸಾಲೆ ತಗೊಂಡಾರ, ಬಿರಿಯಾನಿ ಮಸಾಲ ತೊಗೊಂಡಾಳ, ಎಗ್ ತೊಗೊಂಡಾಳ.
ನಮ್ಮ ಮನೆ ಸಲಿಂದ ಎಗ್ ಬಾಕ್ಸ್ ತಗೊಂಡಾರ ಒಂದು ಹುಣಸಿ ಹೌದು ನಾವಿಬ್ರು ಏನೇನ್ ಸೇಮ್ ತಂದಿರಂತ ಹಲೋ ಸೋಪ್ ಮೋಜ್ ನಿಂದು ಅದ ಇಲ್ಲ ಆಕ್ಟಿಂಗ್ ಬೇರೆ ಐತಿ ಒಟ್ಟು ಏನೋ ಒಂದು ತಂದ್ರಿ ಫೈನಲಿ ಟಾಸ್ಕ್ ಗೆದ್ದವ್ರು ಅಂತ ನಮ್ಮ ತಂಗಿ ಅವರಿಗೆ ಪ್ರೈಸ್ ಐತಲ್ಲ ಅವ್ರು ಉಳಿದಿರೋಕೆ ಅವ್ರಿಗೆ ಇಷ್ಟೊಂಬಿಟ್ರೆ चीटिंग करता है तू चीटिंग 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 करता है तू ನನ್ನ ರೊಕ್ಕ ಅವ್ರಿಗೆ ಕೂಡ ಓಕೆ ಗೈಸ್ ಅವ್ರು ಏನೋ ತಂದಾರ ಅವ್ರು ತಿನ್ಕೋ ಕುಂದ್ರಲಾಗ ನೀವೇನೇನು ತಂದಿರಲ್ಲ ನೀವು ತಿನ್ರಿ ನಿಮ್ದು ನೀವು ಓಕೆ ಈ ಚಾಲೆಂಜ್ ಅವ್ರು ವಿನ್ ಆದ್ರು ಓಕೆ ಗೈಸ್ ಚಾಲೆಂಜ್ ಹೆಂಗ ಅನಿಸ್ತ ಅನ್ನೋದು ಕಮೆಂಟ್ ಮಾಡ್ರಿ ನಿಮಗೆ ಗಾಯ್ಸ್ ಸಿಕ್ಕಿ ಕರೆ ಹೇಳ್ಬೇಕಂದ್ರೆ ಒಂದ್ 2-3 ಅಂಗಡಿ ತಗೊಂಡಾಗ 1 2 3 ಬೇಕ್ರಿ. 5 ಅಂಗಡಿ 5 ಅಂಗಡಿ ತಗೊಂಡಿನಿ ನಾ ಬೇಕ್ರಿ ತಾತನ ಮೇಲೆ ಒಂದು ಇಲ್ಲೊಂದು 3 ಅಂಗಡಿ ತಗೊಂಡು ಇವತ್ತಿನ ವಿಡಿಯೋಲಿ ಏನ್ ಮಾಡ್ತೀವಿ ಹೋಪ್ ಎಲ್ಲರೂ ಕೂಡ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನಾಳೆ ನೋಡಿ ಸಿಗ್ತೀವಿ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಾಯ್ ಬಾಯ್